2024ರಲ್ಲಿ ಸಿಬಿಐಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಅಂದರೆ ಬ್ಯಾಂಕ್ರಪ್ಸಿಯಲ್ಲೇ ಕೊಟ್ಟಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಸುಚಿಸ್ಮಿತಾ ರಾಹುಲ್, ದೀಪಾ ಮತ್ತೆ ಕೃಷ್ಣಮೂರ್ತಿ ಇವ್ರ ಮೇಲೆ ಇವರು ಮತ್ತೆ ಇನ್ನಿಬ್ರು ಅನ್ನೋನ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಆ ತನಿಖಾ ಸಂಸ್ಥೆನೂ ಕೂಡ ಇದೆ, ಬ್ಯಾಂಕ್ನವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದೆ. ಹೊಸ ಒಂದೇ ಹಗರಣದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನನಗೆ ಯಾವುದೂ ಕೂಡ ಅನುಭವಕ್ಕೆ ಬಂದಿರಲಿಲ್ಲ, ನನ್ನ ಅನುಭವಕ್ಕೆ ಬಂದಿರಲಿಲ್ಲ. ಮೂರು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ. ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ 187 ಕೋಟಿ 33 ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ. ಆಕ್ಚುಯಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು 89 ಲಕ್ಷ ಕೋಟಿ 89 ಕೋಟಿ 63 ಲಕ್ಷ. ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥ ಹಣ 89 ಲಕ್ಷ 89 ಕೋಟಿ 63 ಲಕ್ಷ. ನಾವು SIT ಮಾಡಿದ ಮೇಲೆ SIT ಅವರು ತ್ವರಿತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 12 ಜನರನ್ನು ಬಂಧಿಸಿದ್ದಾರೆ. 34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. 34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. ಯಾಕಂದ್ರೆ ಈ 89 ಕೋಟಿ 63 ಲಕ್ಷ ಅಲ್ಲಿ ಬೇರೆ ಬೇರೆ ಜನರುಗಳಿಗೆಲ್ಲ ಹಂಚ್ಕೊಬಿಟ್ಟಿದ್ರು. ಸೊ ಅದನ್ನ ಕೆಲವರಿಂದ ರಿಕವರ್ ಮಾಡಿದ್ದಾರೆ. 34 ಕೋಟಿ ಹೆಚ್ಚು ಹಣನ ರಿಕವರ್ ಮಾಡಿದ್ದಾರೆ. ಇನ್ನು 46 ಕೋಟಿ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ನಲ್ಲಿ 46 ಕೋಟಿನ ಸೀಜ್ ಮಾಡಿದ್ದಾರೆ. ಒಟ್ಟು 85 ಕೋಟಿ 25 ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಸೀಜ್ ಮಾಡಿರ್ತಕ್ಕಂಥದ್ದು 85 ಕೋಟಿ 25 ಲಕ್ಷ. ಒಟ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು 89 ಕೋಟಿ 63 ಲಕ್ಷ. ಮಳೆ ಬರ್ತಾ ಇತ್ತು. ಆಮೇಲೆ ಸೊ ಇದು SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ರಿಕವರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಹೆಚ್ಚು ಕಡಿಮೆ 90% ತನಿಖೆ ಮುಗಿದಿದೆ SIT. ಅವರು ಬ್ಯಾಂಕ್ನವರು ಇರ್ರೆಗ್ಯುಲಾರಿಟಿ ಆಗಲಿಕ್ಕೆ ಬ್ಯಾಂಕ್ನ ಚೀಫ್ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರು
ಕ್ರೆಡಿಟ್ ಆಫೀಸರು ಅವ್ರ ಕಾರಣ ಅಂತ ಅವರ ಬ್ಯಾಂಕ್ನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ತನಿಖೆ CBIನವರು ಮಾಡ್ತಾ ಇದ್ದಾರೆ. ಇನ್ನು ಅವ್ರು ಏನು ಮಾಡಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ. ಆಮೇಲೆ ಇಡಿ ಅವರೇ ಸುವೋಮೋಟೋ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ದದ್ದಲ್ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಅವರನ್ನ ವಶಕ್ಕೆ ತಕೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅದರ ಅಧಿಕಾರಿ ಕಲ್ಲೇಶ್ ಅವರನ್ನ 2 ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ದಿನ, ಮೊದಲನೇ ದಿನ 2ನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇವರು ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇಡಿ ಪೀಪಲ್ ಹ್ಯಾವ್ ಫೋರ್ಸ್ಡ್ Kallesh to mention my name and also the other ministers that on the direction of the chief minister the money has been released because 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 187 ಕೋಟಿನಲ್ಲಿ 187 ಕೋಟಿ 33 ಲಕ್ಷದಲ್ಲಿ 43 ಕೋಟಿ ಟ್ರೆಜರಿಯಿಂದ ಹೋಗಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ರೋಲೇ ಇರೋದಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ. ಬಿಕಾಸ್ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರು ಸೆಕ್ರೆಟರಿ ಕೊಟ್ಬಿಡ್ತೀವಿ. ಸೆಕ್ರೆಟರಿ ಇಂಟರ್ನ್ ಡೈರೆಕ್ಟರ್ ಕೊಡ್ತಾರೆ, ಡೈರೆಕ್ಟರ್ ಇಂಟರ್ನ್ MD ಕೊಡ್ತಾರೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆಲ್ರಿಗೂ ಕೂಡ ಇದು ಇರೋದು. ಸೊ ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ, ನನ್ನ ಹೆಸರು ಹೇಳು ಅಂತ. ಬಿಕಾಸ್ ದೇ ವಾಂಟೆಡ್ ಟು implicate my name illegally in the case. So ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರೆ ಏನೇನು ನಡೀತು, ಇಡಿ ಅವರು ಏನೇನು ಮಾಡಿದ್ರು ಅಂತ. ಸೊ ಒಟ್ಟಾರೆಯಾಗಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು, ಅವರ ಇಮೇಜನ್ನ ಮುಖ್ಯಮಂತ್ರಿಗಳ ಇಮೇಜನ್ನು ಟಾರ್ನಿಷ್ ಮಾಡಬೇಕು, ಸರ್ಕಾರದ ಇಮೇಜನ್ನು ಟಾರ್ನಿಷ್ ಮಾಡಬೇಕು. ನಾವು
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ವಿರುದ್ಧ ಇದ್ದೀವಿ ಅಂತ ಈ ರಾಜ್ಯದ ಜನರಿಗೆ ಹೇಳಬೇಕು. ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಪರವಾಗಿದ್ದೀವಿ, ದುರ್ಬಲ ವರ್ಗದ ಜನರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ, ಕಾರ್ಮಿಕರ ಪರವಾಗಿದ್ದೀವಿ. ಆದರೂ ಅವರು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು, ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕಾಗಿ ವಾಮ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಫೈನಾನ್ಸ್ ಇಲಾಖೆಯಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇಲ್ಲ. ನಾವು ಹಗರಣ ಆಗಿದೆ ಅಂತೇಳಿ ತನಿಖೆ ಈಗಾಗಲೇ ಕಂಪ್ಲೇಂಟ್ ಬಂದ ಮೇಲೆ ಕೂಡಲೇ 31/5/2024 ಕಂಪ್ಲೇಂಟ್